ಆತ್ಮೀಯ ಮಾಧ್ಯಮ ಸ್ನೇಹಿತರೆ, ಭಯೋತ್ಪಾದನೆ ಭಾರತದ ರಾಷ್ಟ್ರೀಯತೆಯ ಭದ್ರತೆಗೆ ಎದುರಾಗಿರುವಂತಹ ಗಂಭೀರವಾದಂತಹ ಸವಾಲುಗಳು. ಭಾರತ ವಿಭಜನೆಯ ನಂತರ ಈ ಸಂಗತಿಗಳನ್ನ ಹುಟ್ಕೊಂಡಿರುವಂಥದ್ದು ಆ ಸತ್ಯ ಜಗಜ್ಜಾಹೀರಾಗಿರುವಂಥದ್ದು ಎಲ್ರಿಗೂ ಗೊತ್ತಿರುವಂತಹ ಸತ್ಯ ಸಂಗತಿ. ಭಯೋತ್ಪಾದನೆ ಇಸ್ಲಾಮಿಕ್ ಮತ್ತು ಎಡ ಸಿದ್ಧಾಂತಗಳ ಕುಪ್ರಾಪೋಷಿತವಾಗಿ ನಡೀತಾ ಇರುವಂತಹ ಒಂದು ಸಂಗತಿ. ಜಹಾದಿ ಮನಸ್ಥಿತಿಯ ಉದ್ದೇಶ, ಪ್ರಾಯೋಜಿತ ಉಗ್ರವಾದ, ಪ್ರತ್ಯೇಕತಾವಾದಿಗಳ ಚಟುವಟಿಕೆಗಳು, ಇಸ್ಲಾಮಿಕ್ ಮೂಲಭೂತವಾದದ ಸಂಗತಿಗಳು. ಇದು ದೇಶದ ಸಾರ್ವಭೌಮತೆಗೆ, ಅಖಂಡತೆಗೆ ಧಕ್ಕೆ ತರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಜಗದ್ದಾಗಿರುವಂತ ಸಂಗತಿ. ಹೀಗೆ ಬಹಳಷ್ಟು ವರ್ಷಗಳಿಂದ ನಡ್ಕೊಂಡು ಬಂದಿರುವಂತ ಈ ಒಂದು ಭಯೋತ್ಪಾದಕತೆ ಚಟುವಟಿಕೆ, ಇದನ್ನ ಮಟ್ಟ ಹಾಕಬೇಕು ಅಂತ ಹೇಳಿ ಎಲ್ಲ ಸರ್ಕಾರಗಳು ಕೂಡ ವಿಶೇಷವಾದಂತ ರೀತಿಯಲ್ಲಿ ಪ್ರಯತ್ನಗಳನ್ನ ಮಾಡ್ತಾ ಬಂದಿದೆ. ವಿಶೇಷವಾಗಿ ಭಾರತದ ಗಡಿ ಭಾಗಗಳಲ್ಲಿ ನಡೀತಾ ಇದ್ದಂತ ಸಂದರ್ಭಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಕಾಶ್ಮೀರ ಉಗ್ರವಾದಿ ಸಂಘಟನೆಗಳನ್ನ ಮಟ್ಟ ಹಾಕುವಂತ ಕೆಲಸ ಮಾಡಿ ಅನೇಕ ಸಂದರ್ಭದಲ್ಲಿ ಅನೇಕ ಬೇರೆ ಬೇರೆ ರೀತಿಯ ಭಯೋತ್ಪಾದಕ ಚಟುವಟಿಕೆಯನ್ನು ಪ್ರಾರಂಭ ಆಗಿದೆ ಈ ದೇಶದಲ್ಲಿ. ಸೈಬರ್ ಭಯೋತ್ಪಾದನೆ, ಹಣಕಾಸು ಭಯೋತ್ಪಾದನೆ, ಪ್ರತ್ಯೇಕತಾವಾದಿಗಳ ಈಶಾನ್ಯ ಭಾರತದ ಈಶಾನ್ಯ ಭಾಗದ ರಾಜ್ಯಗಳಲ್ಲಿ ನಡೀತಾ ಇರುವಂತಹ ಸಂಗತಿಗಳು, ಇದೆಲ್ಲದನ್ನು ನೋಡಿದಾಗ ಈ ದೇಶದೊಳಗಡೆ ಏನೋ ಒಂದು ಅಭದ್ರತೆ ನಿರ್ಮಾಣ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಸಾಕ್ಷಿ ಕೈಗನ್ನಡಿಗಳು ಬಹಳಷ್ಟಿದೆ. ಇದೆಲ್ಲದೂ ಮಟ್ಟ ಹಾಕಬೇಕು ಅಂತ ಹೇಳಿ ಯೋಚನೆ ಮಾಡಿದಂತ ಅವತ್ತಿದ್ದಂತ ಸರ್ಕಾರಗಳು ಮಾಡಿದೆ. ಇಲ್ಲಿ ಗಮನಿಸಬೇಕಾಗಿರೋ ಸಂಗತಿ ಏನು ಅಂತ ಹೇಳಿದ್ರೆ, 1991 ಮೇ 21 ರಾಜೀವ್ ಗಾಂಧಿ ಅವರ ಹತ್ಯೆ ಆಗುತ್ತೆ ಪೆರಂಬದೂರಲ್ಲಿ, 35 ವರ್ಷಗಳ ಹಿಂದೆ. ಅದಕ್ಕಿಂತ ಮುಂಚೆ ಇಂದಿರಾ ಗಾಂಧಿ ಅವರ ಹತ್ಯೆ ಆಗಿರುತ್ತೆ. ಇದೆಲ್ಲವೂ ಕೂಡ ಭಯೋತ್ಪಾದನೆಯ ಚಟುವಟಿಕೆ ಯಾರು ಮಾಡ್ತಾ ಇದ್ದಾರೆ ಅವರೇ ಈ ಕೃತ್ಯಗಳನ್ನ ಮಾಡ್ತಾ ಇರುವಂತದ್ದು. ಸೊ ಹಾಗಾಗಿ ಇಲ್ಲೊಂದು ಗಮನಿಸಲೇಬೇಕಾದ ಸಂಗತಿ, ನಿನ್ನೆ ಮೇ 21 ನಮ್ಮ ಅವತ್ತಿದ್ದಂತ ವಿ.ಪಿ. ಸಿಂಗ್ ಸರ್ಕಾರ ಮೇ 21 ಭಯೋತ್ಪಾದನೆಯ ವಿರೋಧಿ ದಿನವನ್ನಾಗಿ ಆಚರಣೆ ಮಾಡಬೇಕು, ಶಾಲಾ ಕಾಲೇಜುಗಳಲ್ಲಿ ಇದ್ರ ಬಗ್ಗೆ ಜನಜಾಗೃತಿ ಮೂಡಿಸಬೇಕು, ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಇದನ್ನು ವಿಶೇಷವಾಗಿ ಆಚರಣೆ ಮಾಡಬೇಕು, ರಕ್ಷಣಾ ವ್ಯವಸ್ಥೆ ಇಲಾಖೆ ಇದನ್ನ ಗಂಭೀರವಾಗಿ ತಗೊಂಡು ಮಾಡಬೇಕು ಅಂತ ಯೋಚನೆಗಳನ್ನು ಮಾಡಿ ಅನೇಕ ಸಂಗತಿಗಳನ್ನು ಹೇಳಿತ್ತು ಸಿಂಗ್ ಸರ್ಕಾರ. ಅಂದಿನಿಂದ ಇಂದಿನವರೆಗೂ ನಡ್ಕೊಂಡು ಬಂದಿರುವಂತ ಸಂಗತಿನೇ. ನೆನ್ನೆನೂ ಕೂಡ ನಾನು ರಕ್ಷಣಾ ಇಲಾಖೆ ಹೋದ ಸಂದರ್ಭದಲ್ಲಿ ಅದನ್ನು ನೋಡಿದೆ. ನಾನು ಆ ಒಂದು ಕಾರ್ಯಕ್ರಮ ನಡೀತಾ ಇತ್ತು, ಅದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೆ. ಅವಾಗ ನನಗೆ ಫ್ಲಾಶ್ ಆಗಿತ್ತು, ಇಷ್ಟೆಲ್ಲ ನಾಗರಿಕರು, ರಕ್ಷಣಾ ವ್ಯವಸ್ಥೆ ಎಲ್ಲದೂ ಯೋಚನೆ ಮಾಡ್ತಿರುವಂತ ಸಂದರ್ಭದಲ್ಲಿ ಈ ದೇಶವನ್ನು ಆಳದಂತ ಕಾಂಗ್ರೆಸ್ ಈ ದಿನಾಚರಣೆ ಮಾಡಬೇಕು ಅಂತ ಹೇಳಿದಂತ ವಿ.ಪಿ. ಸಿಂಗ್ ಅವರ ಸರ್ಕಾರ ಜನಜಾಗೃತಿ ಮೂಡಿಸುವಂತ ಕಾರ್ಯ, ಈ ಎಲ್ಲಾ ಸಂದರ್ಭದಲ್ಲೂ ಕೂಡ ಬಹಳ ವಿಶೇಷವಾಗಿ ಎಚ್ಚರಿಕೆಯಿಂದ ಇರಬೇಕಾಗಿರುವಂತದ್ದು ಕಾಂಗ್ರೆಸ್ಸಿನ ನೇತೃತ್ವದ ನಾಯಕತ್ವ. ಇವತ್ತು ನನಗೆ ಆತಂಕ ಆಗಿದ್ದೇನು ಅಂದ್ರೆ, ರಾಜೀವ್ ಗಾಂಧಿ ಹತ್ಯೆ ಮಾಡಿದ್ದು LTTE ಉಗ್ರಗಾಮಿಗಳು, ಪ್ರಭಾಕರನ್ ಅವರ ನೇತೃತ್ವದಲ್ಲಿ ಏನ್ ತಂಡ ಇತ್ತು LTTE ನೇತೃತ್ವ, ಅವರ ಗುಂಪಿನಲ್ಲಿದ್ದಂತ ಒಬ್ಬ ಹೆಣ್ಮಗಳು ಮಾಡಿದಂತ ಕೃತ್ಯ ಈ ಕಾಂಗ್ರೆಸ್ಗೆ ಏನು ಅನಿಸ್ಲೇ ಇಲ್ವಾ? ಹಾಗಾದ್ರೆ ಯಾವುದ್ರ ಕಾಂಗ್ರೆಸ್ಸಿನ ನೀತಿ? ಹಾಗಾದ್ರೆ ತಮಿಳುನಾಡಿನಲ್ಲಿ LTTE ಪ್ರಭಾಕರನ ನಾಯಕತ್ವದೊಳಗೆ ಈ ಘಟನೆ ನಡೆದಾಗ ಇವತ್ತು ಆ LTTE ಭಾವಚಿತ್ರಕ್ಕೆ ಗೌರವ ಸಮರ್ಪಣೆ ಮಾಡುವಂತ TVKಯ ಮುಖ್ಯಮಂತ್ರಿ
ಟಿವಿಕೆ ಮುಖ್ಯಮಂತ್ರಿ ಆಗ್ಲಿಕ್ಕೆ ಕಾರಣಕರ್ತರು ಯಾರು? ಇದೇ ಕಾಂಗ್ರೆಸ್ಸಿನ 5 ಜನ ಶಾಸಕರು ಓಡಿ ಹೋಗಿ ಅವರಿಗೆ ಬೆಂಬಲವನ್ನು ವ್ಯಕ್ತ ಮಾಡಿದ್ರು. ಹಾಗಾದ್ರೆ ಈ ದೇಶದ ಜನಕ್ಕೆ ಏನ್ ಹೇಳಕ್ ಹೊರಟಿದ್ದೀರಿ ನೀವು? ಇದು ಗಂಭೀರವಾಗಿ ಯೋಚನೆ ಮಾಡಬೇಕಾದಂತ ಸಂಗತಿಯನ್ನ ಕಾರಣಕ್ಕೋಸ್ಕರ ಇದು ಪ್ರಸ್ತಾಪನೆ ಮಾಡ್ತಾ ಇದ್ದೇನೆ. ಕಾಂಗ್ರೆಸ್ಸಿನ ನೇತೃತ್ವ ಸರ್ಕಾರದ PV ನರಸಿಂಹರಾವ್ ಹೇಳಿದ್ರು, ಭಯೋತ್ಪಾದಕತೆ ವಿರುದ್ಧವಾಗಿ ನಾವು ಸಿಡಿದೇಳಬೇಕು ಅಂತೇಳಿ, ಜಾಗೃತಿ ಮೂಡಿಸಬೇಕು ಅಂತೇಳಿ. ಆದ್ರೆ ಮುಖ್ಯಮಂತ್ರಿ ಟಿವಿಕೆ ಮುಖ್ಯಮಂತ್ರಿ ವಿಜಯ್ LTT ಪ್ರಭಾಕರನವರಿಗೆ ಪುಷ್ಪಾರ್ಚನೆ ಮಾಡ್ತಾನೆ. ನಿಮ್ಮ ತಂದೆ ಹತ ಆಗಿದ್ದಂತ LTT ಉಗ್ರಗಾಮಿಗಳ ನೇತೃತ್ವ ನಾಯಕತ್ವಕ್ಕೆ ನೀವು ಬೆಂಬಲ ಕೊಡುವಂತ ರೀತಿ ಒಳಗಡೆ ಇವತ್ತು ನಡ್ಕೊಂಡಿದ್ದೀರಿ ಅಂತ ಹೇಳಿದ್ರೆ ಹೇಗೆ ನಿಮ್ಮನ್ನು ನಂಬಬೇಕು? ಭಯೋತ್ಪಾದಕತೆ ಕುಮ್ಮಕ್ಕು ಕಾಂಗ್ರೆಸ್ ಕೊಡ್ತಾ ಇದೆಯಾ? ಹಾಗಾದ್ರೆ ಈ ದೇಶದ ಕ್ಷಮೆಯನ್ನ ಕೇಳಬೇಕು ಕಾಂಗ್ರೆಸ್. ಈ ದೇಶದ ಕ್ಷಮೆಯನ್ನ ಕೇಳಬೇಕು. ಒಂದ್ ಕಡೆ ಭಯೋತ್ಪಾದಕದ ಬಗ್ಗೆ ಚರ್ಚೆ ನಡೆಯುತ್ತೆ ಈ ದೇಶದಲ್ಲಿ, ಅದರ ಸಂಹಾರಕ್ಕೆ ವಿಶೇಷವಾದಂತಹ ಕ್ರಮಗಳನ್ನು ತಗೊಳ್ತಾರೆ. ಆದ್ರೆ ನೀವು ಯಾವ ಈ ದೇಶದ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರನ್ನು ಹತ್ಯೆ ಮಾಡಿದಂತ ಆ ನಾಯಕನನ್ನ ಗೌರವ ಸಮರ್ಪಣೆ ಮಾಡುವಂತ ವ್ಯಕ್ತಿಗೆ ಇವತ್ತು ನೀವು ಬೆಂಬಲ ವ್ಯಕ್ತ ಮಾಡಿದಿರಲ್ಲ, ನಿಮ್ಮಂತ ನೀಚರು ಇನ್ನಾರು ಈ ದೇಶದಲ್ಲಿ ಇದಾರ? ಏನು ಅನ್ಸೋದೇ ಇಲ್ವಾ ನಿಮಗೆ? ತಂದೆಯನ್ನು ಕಳ್ಕೊಂಡ ಮಗ ಯಾರಿಗೆ ಬೆಂಬಲ ಕೊಡ್ತಾ ಇದ್ದೀರಿ ನೀವು? ಪ್ರಭಾಕರನ್ ಫೋಟೋಕ್ಕೆ ಗೌರವ ಸಮರ್ಪಣೆ ಮಾಡುವಂತ ನಾಯಕನಿಗೆ ನೀವು ಬೆಂಬಲ ಕೊಡ್ತೀರಿ ಅಂತ ಹೇಳಿದ್ರೆ ನಿಮ್ಮ ಈ ದೇಶದ ಬಗ್ಗೆ ಇರುವಂತ ಗೌರವದ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಗತ್ತೆ, ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ. ಭಯೋತ್ಪಾದಕತೆ ಮಟ್ಟ ಹಾಕಬೇಕು ಅಂತ ಹೇಳಿ ಹೊರಟಂತ ಸಂದರ್ಭದಲ್ಲಿ ಪ್ರಶ್ನೆಗಳನ್ನ ಎತ್ತಿದವರು ನೀವು. ಪಹಲ್ಗಾಮ್ನಲ್ಲಿ ನಡೆದಂತ ಸಂದರ್ಭಗಳಲ್ಲಿ, ಬೇರೆ ಬೇರೆ ಸಂದರ್ಭಗಳಲ್ಲಿ ಅದ್ರ ಬಗ್ಗೆ ಆಕ್ಷನ್ ಮಾಡಿದ್ರೆ ಏನೆಲ್ಲ ಪ್ರಶ್ನೆ ಕೇಳಿದ್ರಿ ನೀವು? ದೇಶದ ಭದ್ರತೆ ಬಗ್ಗೆ ಯೋಚನೆ ಮಾಡ್ತಿರೋಂತ ಸರ್ಕಾರಗಳ ಬಗ್ಗೆ ಯಾವ ರೀತಿ ನಡ್ಕೊಂಡ್ರಿ ನೀವು? ಇದು ನಮ್ದು ಯಕ್ಷ ಪ್ರಶ್ನೆ. ಈ ದೇಶದ ಜನತೆಗೆ ಕ್ಷಮೆಯನ್ನ ಕೇಳಬೇಕು. ಈ ದೇಶದ ಪ್ರಧಾನಮಂತ್ರಿಗಳ ಹತ್ಯೆ ಆಗಿರುವಂತದ್ದು ಭಯೋತ್ಪಾದಕ ಚಟುವಟಿಕೆಯಿಂದ, ಇಂದಿರಾ ಗಾಂಧಿ ಭಯೋತ್ಪಾದಕ ರಾಜೀವ್ ಗಾಂಧಿ LTT ಉಗ್ರವಾದಿಯಿಂದ, LTT ನಾಯಕನ ಭಾವಚಿತ್ರಕ್ಕೆ ಗೌರವ ಸಮರ್ಪಣೆ ಮಾಡೋನಿಗೆ ನೀವು ಸರ್ಕಾರ ಇವತ್ತು ರಚನೆ ಮಾಡುವಂತ ಶಕ್ತಿ ಕೊಟ್ಟಿದ್ದೀರಲ್ಲ, ಈ ದೇಶದ ಕ್ಷಮೆ ಯಾಚನೆ ಮಾಡಬೇಕಾಗತ್ತೆ. ಬಹಳ ವಿಶೇಷವಾದಂತ ರೀತಿಯಲ್ಲಿ ಯೋಚನೆ ಮಾಡಿತು ಈ ದೇಶ. ಇಂದಿರಾ ಗಾಂಧಿ ಅವರ ಜನ್ಮದಿನವನ್ನ ರಾಷ್ಟ್ರೀಯ ಭಾವೈಕ್ಯತಾ ದಿನ ಅಂತ ಯೋಚನೆ ಮಾಡಿದ್ದೇವೆ ನಾವು. ಇಂದಿರಾ ಗಾಂಧಿ ಹತ್ಯೆ ನಡೆದಂತ ದಿನವನ್ನ ರಾಷ್ಟ್ರೀಯ ಸಂಕಲ್ಪ ದಿನ ಅಂತ ಯೋಚನೆ ಮಾಡಿದ್ದೇವೆ. ರಾಜೀವ್ ಗಾಂಧಿ ಅವರ ಹತ್ಯೆ ದಿನವನ್ನ ಭಯೋತ್ಪಾದಕತೆಯ ವಿರೋಧಿ ದಿನ ಅಂತ ಯೋಚನೆ ಮಾಡಿರ್ಬೇಕಾದ್ರೆ, ಜಾಗೃತಿ ಮೂಡಿಸೋ ಕಾರ್ಯ ಮಾಡಬೇಕು ಅಂತ ಯೋಚನೆ ಮಾಡಬೇಕಾದ್ರೆ, ನೀವು ಯಾವ ಹುನ್ನಾರದ ಕಾರಣಕ್ಕೋಸ್ಕರ ಈ ಒಂದು ಕಾರ್ಯಕ್ಕೆ ಕೈ ಹಾಕಿದ್ದೀರಿ? ನೀವು ಭಯೋತ್ಪಾದಕರಿಗೆ ಶಕ್ತಿ ಕೊಡೋದ ರೀತಿಯಲ್ಲಿ ನಡ್ಕೊಳ್ತಿದ್ದೀರಿ ಅಂತ ನಮಗೆಲ್ಲ ಅನಿಸಿದೆ. ಸಾವಿರದ 1970ರಿಂದ 12,000 ಭಯೋತ್ಪಾದನಾ ಕೃತ್ಯಗಳು ನಡೆದಿರುವಂತದ್ದು ಈ ದೇಶದಲ್ಲಿ. 19,866 ಜನ ಇವತ್ತು ಸಾವನ್ನಪ್ಪಿರುವಂತದ್ದು. 30,500ಕ್ಕೂ ಹೆಚ್ಚು ಜನ ಗಾಯಾಳುಗಳು ಈ ದೇಶದಲ್ಲಿ ಇದ್ದಾರೆ ಭಯೋತ್ಪಾದಕರ ಕೃತ್ಯದ ಪರಿಣಾಮ. ಎರಡು 2004ರಿಂದ 2014 ಹೊರಗೆ ಆಗಿರುವಂತಹ ಘಟನೆಗಳನ್ನ ಕೇಂದ್ರ ಗೃಹ ಸಚಿವಾಲಯ ಬಿಡುಗಡೆ ಮಾಡುತ್ತೆ. ಒಟ್ಟು ಸಾವುಗಳು 11,000 2004ರಿಂದ 2014. ಭದ್ರತಾ ಸಿಬ್ಬಂದಿಗಳ ಸಾವು 1,850.
ನಕ್ಸಲ್ ಪೀಡಿತ ಜಿಲ್ಲೆಗಳ ಸಂಖ್ಯೆ 126 ಈ ದೇಶದಲ್ಲಿ. ಎಲ್ಲಾಯ್ತು ಅಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡುವಂತ ವ್ಯವಸ್ಥೆ ಈ ದೇಶದಲ್ಲಿ ನಡೀತಿರ್ಬೇಕಾದ್ರೆ ತಾವು ಹೇಗೆ ನಡ್ಕೊಳ್ತಿದ್ದೀರಿ ಕಾಂಗ್ರೆಸ್ಸಿನ ನೇತೃತ್ವ ಅಂತೇಳಿ ಈ ದೇಶದ ಜನಕ್ಕೆ ಉತ್ತರ ಕೊಡಬೇಕು. ನೀವು ಇವತ್ತು ಓಡೋಡ್ ಹೋಗಿ ತಪ್ಕೊಂಡ್ರಲ್ಲ, ಉತ್ತರ ಕೊಡಬೇಕಾಗತ್ತೆ. ನೀವು 2014ರಿಂದ 25ರಲ್ಲಿ 2004ರಿಂದ 14ಕ್ಕೆ ಹೋಲಿಸಿದ್ರೆ 70% ಸಾವುಗಳ ಸಂಖ್ಯೆ ಕಡಿಮೆ ಆಗಿರುವಂಥದ್ದು. ಭದ್ರತಾ ಸಿಬ್ಬಂದಿಗಳ ಸಾವುಗಳು ಕಡಿಮೆ ಆಗಿರುವಂಥದ್ದು. ಆಪರೇಷನ್ ಕಾರ್ಯಾಚರಣೆ ಒಳಗಡೆ 509 ಜನ ಸಾವನ್ನಪ್ಪಿದ್ದಾರೆ. ನಕ್ಸಲ್ ಪೀಡಿತ ಜಿಲ್ಲೆಗಳ ಸಂಖ್ಯೆ 2ಕ್ಕೆ ಇಳಿಕೆ ಆಗಿದೆ. ಯಾವುದ್ಯಾವುದು ಯೋಚನೆ ಮಾಡಿದ್ದು ನಮ್ಮ ಸರ್ಕಾರಗಳು? ನೀವೇನು ಯೋಚನೆ ಮಾಡ್ತಾ ಇದ್ದೀರಿ? ಅಂದಿನಿಂದ ಇಂದಿನವರೆಗೂ ಸರ್ಕಾರಗಳು ಏನು ಕೇಂದ್ರ ಸರ್ಕಾರವನ್ನ ನಡೆಸ್ಕೊಂಡು ಬಂದ್ರು. ಕಾಂಗ್ರೆಸ್ ಆದಿಯಾಗಿ 84ರಲ್ಲಿ ಆಪರೇಷನ್ ಬ್ಲೂ ಸ್ಟಾರ್, 1990ರಲ್ಲಿ ಆಪರೇಷನ್ ರಕ್ಷಕ್, ಜಮ್ಮು ಕಾಶ್ಮೀರ ಭಯೋತ್ಪಾದಕ ನೆಲೆಗಳ ಮೇಲೆ ನಾಶ ಮಾಡಿದ್ದು. 2001 ಆಪರೇಷನ್ ಆಲ್ ಭದ್ರ, ಸಂಸತ್ ಭವನದ ದಾಳಿಯ ಪ್ರತೀಕಾರದ ಹಿನ್ನೆಲೆಯಲ್ಲಿ. 2008 ಆಪರೇಷನ್ ಬ್ಲಾಕ್ ಟೋನೋರ್ಡ್, ಮುಂಬೈ ದಾಳಿಯ ಪ್ರತೀಕಾರ ಕಾರ್ಯಾಚರಣೆ. 2009 ಬಾಲಾಕೋಟ್ ದಾಳಿ, ಪುಲ್ವಾಮಾ ದಾಳಿಗೆ ಪ್ರತೀಕಾರ. 2025 ಆಪರೇಷನ್ ಸಿಂಧೂರ್, ಪಹಲ್ಗಾಮ್ ದಾಳಿ ಹಿನ್ನೆಲೆಯಲ್ಲಿ. ಆಪರೇಷನ್ ಆಲ್ ಔಟ್, ಜಮ್ಮು ಕಾಶ್ಮೀರ ಉಗ್ರಗಾಮಿಗಳ ಮೇಲೆ ದಾಳಿ. ಆಪರೇಷನ್ ಪ್ರಹಾರ್, ಕೇಂದ್ರ ಗೃಹ ಸಚಿವಾಲಯ ಮೊದಲ ಉಗ್ರಗಾಮಿ ನಿಗ್ರಹ ನೀತಿ. ಇಷ್ಟೆಲ್ಲ ತಲೆ ಕೆಡಿಸ್ಕೊಂಡು ಯೋಚನೆ ಮಾಡ್ತಿರ್ಬೇಕಾದ್ರೆ LTT ಪ್ರಭಾಕರನಿಗೆ ಪುಷ್ಪಹಾರ ಹಾಕುವಂತ, ಪುಷ್ಪ ಗುಚ್ಛ ಸಲ್ಲಿಸುವಂತ, ಗೌರವ ಸಮರ್ಪಣೆ ಮಾಡುವಂತ ವ್ಯಕ್ತಿಗಳಿಗೆ ನೀವು ಇವತ್ತು ತಬ್ಕೊಂಡು ಬುದ್ಧಾಡ್ತಾ ಇದ್ದೀರಲ್ಲ. ದೇಶದ ಭದ್ರತೆ ಬಗ್ಗೆ ಯೋಚನೆ ಮಾಡಿದ್ದೀರಾ? ನೆನ್ನೆ 21 ಮೇ ಭಯೋತ್ಪಾದಕದ ನಿಗ್ರಹಕ್ಕೆ ಈ ದೇಶದ ಜನತೆ ಪಣ ತೊಡಬೇಕು, ಸಂಬಂಧಪಟ್ಟಂತ ಮಾಹಿತಿಗಳನ್ನ ಕೊಡಬೇಕು ಅಂತೇಳಿ ಈ ದೇಶಕ್ಕೆ ನಾವು ಕರೆ ಕೊಟ್ರೆ, ನೀವೇನ್ ಕರೆ ಕೊಟ್ಟಿದ್ದೀರಿ? ಕಾಂಗ್ರೆಸ್ಸಿನ ನೇತೃತ್ವ, ರಾಹುಲ್ ಗಾಂಧಿ. ಇದು ಗಂಭೀರವಾದಂತ ಪ್ರಶ್ನೆ. ಈ ದೇಶದ ಪ್ರತಿಯೊಬ್ಬ ದೇಶಭಕ್ತನು ಕೇಳಬೇಕಾಗಿರುವಂತ ಪ್ರಶ್ನೆ ಇದು. ಏನ್ ನಡೆಸ್ಲಿಕ್ಕೆ ಹೊರಟಿದ್ದೀರಿ ನೀವು ಅಂತ ಹೇಳಿ ಇದ್ರ ಬಗ್ಗೆ ಗಂಭೀರವಾಗಿ ಈ ದೇಶದ ಜನತೆಗೆ ಉತ್ತರ ಕೊಡಬೇಕು ಅಂತ ಹೇಳಿ ಕಾಂಗ್ರೆಸ್ಸಿನ ನೇತೃತ್ವಕ್ಕೆ ನಾನಿವತ್ತು ಒತ್ತಾಯವನ್ನು ನಾನು ಮಾಡ್ತೇನೆ. ಅನೇಕ ಸಂಗತಿಗಳಿದೆ, ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಇಷ್ಟು ಸಾಕು ಅಂತ ಅನ್ಕೊಂಡಿದ್ದೇನೆ ನಾನು. ಇಷ್ಟು ರೀತಿ ಎಷ್ಟು ಜನ ಸೈನಿಕರು ತಮ್ಮ ಕುಟುಂಬವನ್ನ ಬಲಿ ಕೊಟ್ಟು ಈ ದೇಶವನ್ನ ಕಾಯಬೇಕು ಅಂತ ಹೊರಟಿದ್ದಾರೆ. ಅವರನ್ನ ಹತ ಮಾಡಿದಂಥದ್ದು ಭಯೋತ್ಪಾದಕರ ತಂಡ. ನಾಗರಿಕರ ಮೇಲೆ ಹತ್ಯೆಗಳು ನಡೀತು, ಪ್ರಹಾರಗಳು ನಡೀತು. ಅದೆಲ್ಲದಕ್ಕೂ ಏನ್ ಬೆಲೆ ಕೊಡ್ತಾ ಇದ್ದೀರಿ ನೀವು? LTT ಉಗ್ರವಾದಿಗಳಿಗೆ ಬೆಂಬಲ ಕೊಡ್ತಾ ಇರುವಂತ ವಿಜಯ್ಗೆ ಬೆಂಬಲ ಕೊಡ್ತೀನಿ. ನನಗೂ ಗೊತ್ತಿರಲಿಲ್ಲ ವಿಜಯ್ ಈ ರೀತಿ ಒಂದು ಮಾನಸಿಕತೆ ಇರುವಂತ ವ್ಯಕ್ತಿ ಅಂತ ಹೇಳಿ. ಅವನೊಬ್ಬ ಒಳ್ಳೆ ಕಲಾವಿದ ಅಂತ ನಾವು ಕೂಡ ಅವರನ್ನ ಗಮನಿಸಿದ್ವಿ. ಪ್ರಭಾಕರನ್ ಫೋಟೋಕ್ಕೆ ಅವನನ್ನ ಆದರ್ಶದ ದಾರಿಗಳನ್ನು ತುಳಿಯುವಂತ ದಿಕ್ಕಲ್ಲಿ ಇದ್ದಾನೆ ಅಂತ ಹೇಳಿದ್ರೆ ಅವ್ರ ಮಾನಸಿಕತೆ ಬಗ್ಗೆ ಈ ದೇಶ ಯೋಚನೆ ಮಾಡಬೇಕಾಗಿದೆ. ಈ ದೇಶ ಯೋಚನೆ ಮಾಡಬೇಕಾಗಿದೆ. ಅಕ್ಷಮ್ಯದ ಕಾರ್ಯವನ್ನ ಮಾಡಿದಿರಿ ರಾಹುಲ್ ಗಾಂಧಿ. ಈ ದೇಶದ ಕ್ಷಮೆ ಕೇಳಬೇಕು. ಈ ದೇಶಕ್ಕೆ ಎಲ್ಲ ಯುವಕರಿಗೆ, ದೇಶಭಕ್ತರಿಗೆ ಉತ್ತರವನ್ನ ಕೊಡಬೇಕು ಅಂತೇಳಿ ನಾನು ಆಗ್ರಹವನ್ನ ಪಡಿಸ್ತೇನೆ. ನಾವು ಯಾವ ತಾಲಿಬಾನಿಗಳಿಗೆ ಒಪ್ಕೊಂಡಿಲ್ಲ. ನಾವು ಯಾವ ತಾಲಿಬಾನಿಗಳಿಗೆ ಒಪ್ಕೊಂಡಿಲ್ಲ. ತಾಲಿಬಾನಿಗಳನ್ನು ಮಟ್ಟ ಹಾಕೋ ಕೆಲಸಕ್ಕೆ ನಮ್ದು ವಿಶೇಷ ಪ್ರಯತ್ನ ನಡೀತದೆ. ನಾವು ಅಧಿಕಾರಕ್ಕೆ ಹೋಗ್ಲಿಲ್ಲ. ತಾಲಿಬಾನಿಗಳನ್ನ ಒಪ್ಪಿಕೊಂಡು ನಾವು ಯಾವ ಸರ್ಕಾರವನ್ನು ಮಾಡಿಲ್ಲ. ನಾವು ಬಲ್ಲಿ ನೀವು ಮಾಡಿರೋದೇನು? ಇದು ಕುಕೃತ್ಯ ಅಲ್ಲದೆ ಇನ್ನೇನು?
ಹಾಗಾಗಿ ಈ ದೇಶದ ಜನತೆ ಇದನ್ನು ಗಂಭೀರವಾಗಿ ತಗೊಳ್ತಾರೆ ಅಂತ ವಿನಂತಿ ಮಾಡ್ತಾರೆ. ಅಲ್ಲಿಂದ ಎಲ್ಲಿಗೆ ಕೊಟ್ಟಿದೆ? ಯಾಕೆ? ಯಾವ್ದಕ್ಕೆ ಕೊಟ್ಟಿದ್ದು? ಕೊಟ್ಟಿದ್ದು ಯಾವ್ದಕ್ಕೆ? ರೂಲ್ ಅವರು ಮಾಡ್ತಿದ್ದಾರೆ. ಆದ್ರೆ ನಾವು ಅವರಿಗೆ ಬೆಂಬಲ ಕೊಟ್ಟಿದ್ದೇವೆ ಸರ್ಕಾರ ರಚನೆ ಮಾಡಿ ಅಂತ. ಸ್ವತಃ ತಂದೆ ರಾಜೀವ್ ಗಾಂಧಿನ ಕೊಲೆ ಮಾಡಿದವ್ರ ಜೊತೆಗೆ ಹೋಗ್ತೀರಿ ಅನ್ನೋದಾದ್ರೆ ನಾವಿಲ್ಲಿ ಯೋಚನೆ ಮಾಡಬೇಕಾದಂಥದ್ದು ತಾಲಿಬಾನಿಗಳು ಬೇರೆ ಬೇರೆ ಈ ಜಗತ್ತಿನ ಬೇರೆ ಬೇರೆ ಭಾಗದಲ್ಲಿ ಇದ್ದಾರೆ. ನಾನು ಅದ್ರ ಬಗ್ಗೆ ಚರ್ಚೆ ಮಾಡಿದೆ. ಆದ್ರೆ ಈ ದೇಶ ಸಮಗ್ರತೆ ಅಖಂಡತೆ ಉಳಿಬೇಕು ಅಂತ ಅಂದ್ರೆ ನಾವ್ ಹೇಗೆ ನಡ್ಕೋಬೇಕು ಅಂತ ಹೇಳಿ ತಾನು ಇರುವಂಥದ್ದು. ಅದ್ರ ಬಗ್ಗೆ ಗಂಭೀರ ಯೋಚನೆ ಮಾಡುವಂಥದ್ದು ಅಗತ್ಯ ಇದೆ. ಅದ್ರ ಬಗ್ಗೆ ಬೆಳೆ ಚೆಲ್ಲುವಂತ ಕೆಲಸ ನಾನು ಮಾಡಿದೆ. ಹೌದು, ನೋಡಿ, ಯಾವುದೇ ನಾವು ಯೋಚನೆ ಮಾಡದಂತ ಸಂದರ್ಭದಲ್ಲಿ ಈ ದೇಶದ ಅಗ್ರ ನಾಯಕರ ಮಗಳನ್ನ ಅಪಹರಣ ಮಾಡಿದಾಗ ಆದ್ಯತೆ ಕೊಟ್ಟು ಕರ್ಕೊಂಡ್ ಬಂದ್ವಿ. ಯಾವುದನ್ನ ಕಡಿಮೆ ಅಪಾಯಗಳನ್ನು ಮಾಡಬೇಕು, ಕಡಿಮೆ ಅಪಾಯ ತರುವಂತ ಸಂಗತಿ ಯಾವುದಿದೆ ಅದನ್ನ ಮಾಡುವಂತ ಕೆಲಸ ಮಾಡಿದ್ದೇವೆ. ಆದ್ರೆ ನಾವು ಸ್ವತಃ ಇಂದಿರಾ ಗಾಂಧಿನ ಅಪಹರಣ ಮಾಡ್ತಾರೆ, ಇಂದಿರಾ ಗಾಂಧಿಯನ್ನ ಹತ್ಯೆ ಮಾಡ್ತಾರೆ ಬಿಂದ್ರನ್ವಾಲೆ, ಸ್ವತಃ ರಾಜೀವ್ ಗಾಂಧಿಯನ್ನ ಹತ್ಯೆ ಮಾಡ್ತಾರೆ. ಅಂಥವ್ರ ಜೊತೆಗೆ ನಾವು ಯಾವತ್ತು ನೇರ ಸಂಬಂಧ ಮಾಡಿಲ್ಲ. ಮತದಾರರ ಬಗ್ಗೆ ನಾವು ಯಾವುದೇ ಕಾರಣಕ್ಕೂ ಚಕಾರ ಇಲ್ಲ. ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ನನಗೆ ಗೊತ್ತಿರ್ಲಿಲ್ಲ ಅಂತ ಹೇಳಿದ್ನಲ್ಲ ನಾನು. ಅವನ ಮಾನಸಿಕತೆ ನನಗೆ ಗೊತ್ತಿರಲಿಲ್ಲ. ಯಾವಾಗ ಪ್ರಭಾಕರನ್ನು ಭಾವಚಿತ್ರಕ್ಕೆ ಅವರು ತಲೆ ಬಾಗ್ತಾರೆ ಅವತ್ತು ಗೊತ್ತಾಯ್ತು ಅವನ ಮಾನಸಿಕತೆ. ಹಾಗಾಗಿ ಆ ರಾಜ್ಯದ ಜನಕ್ಕೂ ಕೂಡ ಗೊತ್ತಾಗಿರ್ಲಿಕ್ಕಿಲ್ಲ. ಈ ದೇಶದ ಜನಕ್ಕೂ ಇವತ್ತೇ ಗೊತ್ತಾಗಿತ್ತು LTT ಜೊತೆ ಸಂಬಂಧ ಇಟ್ಕೊಂಡಿರ್ಬಹುದಾ ಅಂತೇಳಿ. ಎಸ್ ಸರ್, ಧನ್ಯವಾದ. ಹೇಳಿದ್ನಲ್ಲ, ಅವ್ರ ಬಗ್ಗೆ ಹೇಳಿದ್ರೆ 1000 ಹೇಳ್ಬೋದು. ರಾಹುಲ್ ಗಾಂಧಿ ಈ ತರದ ಕೆಲಸ ಮಾಡ್ತಿರೋ ಈ ಪ್ರಧಾನಮಂತ್ರಿಗೆ, ದೇಶದ ಪ್ರಧಾನಿ ಮೋದಿಗೆ ಭಯೋತ್ಪಾದಕ ಅಂತ. ಇದು ವಿಚಿತ್ರ ಸ್ಥಿತಿ ಇದೀವಿ ನಾವು. ಈ ಕಾಂಗ್ರೆಸ್ ಬದುಕಿರೋದೇ ಮುಸಲ್ಮಾನರಿಗೋಸ್ಕರ ಅಂತ ಅವತ್ತು ಹೇಳಿದ್ದೇನೆ, ಇವತ್ತು ಹೇಳ್ತಾ ಇದ್ದೇನೆ. ಮುಸಲ್ಮಾನರ ಮೇಲೆ ಒಂದು ಕೇಸ್ ಇಲ್ದಾರ ನೋಡ್ಕೋಬೇಕಾಗಿರೋಂಥದ್ದು ಕಾಂಗ್ರೆಸ್ ಸರ್ಕಾರದ ಒಂದು ಆದ್ಯ ಕರ್ತವ್ಯ. ಹಿಂದೂಗಳಲ್ಲಿ ಮರ್ಡರ್ ಮಾಡಿರ್ಲಿ, ದೊಂಬಿಗಳಲ್ಲಿ ಹಿಂದೂಗಳು ಮರ್ಡರ್ ಆಗಿರುತ್ತೆ, ಆ ಥರದ ಕೇಸ್ಗಳನ್ನು ವಾಪಸ್ ತಗೊಂಡು ಅವರಿಗೆ ಒಪ್ಪಿಗೆ ಮೆಚ್ಚುವಂತ ಕೆಲಸನ ಕಾಂಗ್ರೆಸ್ಸಿನ ಒಂದು ನೀತಿ ಅದು. ಹಾಗಾಗಿ ಅದ್ರ ಬಗ್ಗೆ ಪದೇ ಪದೇ ಚರ್ಚೆ ಮಾಡುವಂಥದ್ದು ಎಲ್ಲೋ ಒಂದ್ ಕಡೆಗೆ ಕಾನೂನಿಗೆ ಅಪಮಾನ ಮಾಡ್ತಿದ್ದೆ ಅಂತ ಅನ್ಸಿಕ್ ಶುರು ಆಗ್ಬಿಡುತ್ತೆ.